ಇವತ್ತು ನಾವು ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಆಲ್ ಮೂವಿ ಲಿಸ್ಟ್ಗಳನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಸರ್ವಸಾಕ್ಷಿ ಮರಾಠಿ, ಇದು 1978ರಲ್ಲಿ ತೆರೆಕಂಡಿತ್ತು. ಅವರ ಎರಡನೇ ಚಿತ್ರ ಒಂದಾನೊಂದು ಕಾಲದಲ್ಲಿ, ಇದು 1978ರಲ್ಲಿ ತೆರೆಕಂಡಿತ್ತು. ಮೂರನೇ ಚಿತ್ರ 22 ಜೂನ್ 1897 ಮರಾಠಿ. ಈ ಚಿತ್ರಕಥೆಯನ್ನು ಶಂಕರ್ ನಾಗ್ ಅವರು ಬರೆದಿದ್ದರು. ಅವರ ನಾಲ್ಕನೇ ಚಿತ್ರ ಸೀತಾರಾಮು, ಇದು 1979ರಲ್ಲಿ ತೆರೆಕಂಡಿತ್ತು. ಅವರ ಐದನೇ ಚಿತ್ರ ಪ್ರೀತಿ ಮಾಡು ತಮಾಷೆ ನೋಡು, ಇದು 1979ರಲ್ಲಿ ತೆರೆಕಂಡಿತ್ತು. ಅವರ ಆರನೇ ಚಿತ್ರ ಮಧುಚಂದ್ರ, ಇದು 1979ರಲ್ಲಿ ತೆರೆಕಂಡಿತ್ತು. ಅವರ ಏಳನೇ ಚಿತ್ರ ಐ ಲವ್ ಯು, ಇದು 1979ರಲ್ಲಿ ತೆರೆಕಂಡಿತ್ತು. ಅವರ ಎಂಟನೇ ಚಿತ್ರ ಮಿಂಚಿನ ಊಟ, ಇದು 1979ರಲ್ಲಿ ತೆರೆಕಂಡಿದ್ದು ರಾಜ್ಯ ಪ್ರಶಸ್ತಿ ವಿಜೇತ ಚಿತ್ರವಾಗಿತ್ತು. ಅವರ ಒಂಬತ್ತನೇ ಚಿತ್ರ ಆಟೋ ರಾಜ, ಇದು 1980ರಲ್ಲಿ ತೆರೆಕಂಡಿತ್ತು. ಅವರ ಹತ್ತನೇ ಚಿತ್ರ ಮೂಗನ ಸೇಡು, ಇದು 1980ರಲ್ಲಿ ತೆರೆಕಂಡಿತ್ತು. ಅವರ 11ನೇ ಚಿತ್ರ ಹದ್ದಿನ ಕಣ್ಣು, ಇದು 1980ರಲ್ಲಿ ತೆರೆಕಂಡಿತ್ತು. ಅವರ 12ನೇ ಚಿತ್ರ ಒಂದು ಹೆಣ್ಣು ಆರು ಕಣ್ಣು, 1980ರಲ್ಲಿ ತೆರೆಕಂಡಿತ್ತು. ಅವರ 13ನೇ ಚಿತ್ರ ಆರದ ಗಾಯ, ಇದು ಕೂಡ 1980ರಲ್ಲಿ ತೆರೆಕಂಡಿತ್ತು. ಅವರ 14ನೇ ಚಿತ್ರ ರುಸ್ತುಂ ಜೋಡಿ, ಇದು 1980ರಲ್ಲಿ ತೆರೆಕಂಡಿತ್ತು. ಅವರ 15ನೇ ಚಿತ್ರ ಜನ್ಮ ಜನ್ಮದ ಅನುಬಂಧ, ಇದು ಕೂಡ 1980ರಲ್ಲಿ ತೆರೆಕಂಡಿತ್ತು. ಅವರ 16ನೇ ಚಿತ್ರ ತಾಯಿಯ ಮಡಿಲಲ್ಲಿ, ಇದು 1980ರಲ್ಲಿ ತೆರೆಕಂಡಿತ್ತು. ಅವರ 17ನೇ ಚಿತ್ರ ಕುಲಪುತ್ರ, ಇದು 1980ರಲ್ಲಿ ತೆರೆಕಂಡಿತ್ತು. ಅವರ 18ನೇ ಚಿತ್ರ ಹಣಬಲವೋ ಜನಬಲವೋ, ಇದು 1980ರಲ್ಲಿ ತೆರೆಕಂಡಿತ್ತು. ಅವರ 19ನೇ ಚಿತ್ರ ಗೀತಾ, ಇದು 1981ರಲ್ಲಿ ತೆರೆಕಂಡಿತ್ತು. ಅವರ 20ನೇ ಚಿತ್ರ ದೇವರ ಆಟ, ಇದು 1981ರಲ್ಲಿ ತೆರೆಕಂಡಿತ್ತು. ಅವರ 21ನೇ ಚಿತ್ರ ಭರ್ಜರಿ ಬೇಟೆ, ಇದು ಕೂಡ 1981ರಲ್ಲಿ ತೆರೆಕಂಡಿತ್ತು. ಅವರ 22ನೇ ಚಿತ್ರ ಮುನಿಯನ ಮಾದರಿ, ಇದು 1981ರಲ್ಲಿ ತೆರೆಕಂಡಿತ್ತು. ಅವರ 23ನೇ ಚಿತ್ರ ಜೀವಕ್ಕೆ ಜೀವ, ಇದು 1981ರಲ್ಲಿ ತೆರೆಕಂಡಿತ್ತು. ಅವರ 24ನೇ ಚಿತ್ರ ಅರ್ಚನಾ, ಇದು 1982ರಲ್ಲಿ ತೆರೆಕಂಡಿತ್ತು. ಅವರ 25ನೇ ಚಿತ್ರ ಬೆಂಕಿ ಚೆಂಡು, ಇದು 1982ರಲ್ಲಿ ತೆರೆಕಂಡಿತ್ತು. ಅವರ 26ನೇ ಚಿತ್ರ ಕಾರ್ಮಿಕ ಕಳ್ಳನಲ್ಲ, ಇದು 1982ರಲ್ಲಿ ತೆರೆಕಂಡಿತ್ತು. ಅವರ 27ನೇ ಚಿತ್ರ ನ್ಯಾಯ ಎಲ್ಲಿದೆ, ಇದು 1982ರಲ್ಲಿ ತೆರೆಕಂಡಿತ್ತು. ಅವರ 28ನೇ ಚಿತ್ರ ಧರ್ಮದಾರಿ ತಪ್ಪಿತು, 1982ರಲ್ಲಿ ತೆರೆಕಂಡಿತ್ತು. 29ನೇ ಚಿತ್ರ ಲಾಲಚ್ ಹಿಂದಿ, ಈ ಚಿತ್ರವನ್ನು ಶಂಕರ್ ನಾಗ್ ಅವರು ನಿರ್ದೇಶಿಸಿದ್ದರು. ಅವರ 30ನೇ ಚಿತ್ರ ಗೆದ್ದ ಮಗ, ಇದು 1983ರಲ್ಲಿ ತೆರೆಕಂಡಿತ್ತು. ಅವರ 31ನೇ ಚಿತ್ರ ನ್ಯಾಯ ಗೆದ್ದಿತು, ಇದು 1983ರಲ್ಲಿ ತೆರೆಕಂಡಿತ್ತು. ಅವರ 32ನೇ ಚಿತ್ರ ಹೊಸ ತೀರ್ಪು, ಈ ಚಿತ್ರವನ್ನು ಶಂಕರ್ ನಾಗ್ ಅವರು ನಿರ್ದೇಶಿಸಿದ್ದರು. ಅವರ 33ನೇ ಚಿತ್ರ ಚಂಡಿ ಚಾಮುಂಡಿ, ಇದು 1983ರಲ್ಲಿ ತೆರೆಕಂಡಿತ್ತು. ಅವರ 34ನೇ ಚಿತ್ರ ಕೆರಳಿದ ಹೆಣ್ಣು, ಇದು 1983ರಲ್ಲಿ ತೆರೆಕಂಡಿತ್ತು. ಅವರ 35ನೇ ಚಿತ್ರ ಸ್ವರ್ಗದಲ್ಲಿ ಮದುವೆ, ಇದು 1983ರಲ್ಲಿ ತೆರೆಕಂಡಿತ್ತು. ಅವರ 36ನೇ ಚಿತ್ರ ಆಕ್ರೋಶ, ಇದು 1983ರಲ್ಲಿ ತೆರೆಕಂಡಿತ್ತು. ಅವರ 37ನೇ ಚಿತ್ರ ನೋಡಿ ಸ್ವಾಮಿ ನಾವಿರೋದು ಹೀಗೆ, 1983ರಲ್ಲಿ ತೆರೆಕಂಡಿತ್ತು. ಅವರ 38ನೇ ಚಿತ್ರ ನಗಬೇಕಮ್ಮ ನಗಬೇಕು, ಇದು 1984ರಲ್ಲಿ ತೆರೆಕಂಡಿತ್ತು. ಅವರ 39ನೇ ಚಿತ್ರ ರಕ್ತ ತಿಲಕ, ಇದು 1984ರಲ್ಲಿ ತೆರೆಕಂಡಿತ್ತು. ಅವರ 40ನೇ ಚಿತ್ರ ಗಂಡ ಭೇರುಂಡ, ಇದು 1984ರಲ್ಲಿ ತೆರೆಕಂಡಿತ್ತು. ಅವರ 41ನೇ ಚಿತ್ರ ತಾಳಿಯ ಭಾಗ್ಯ, ಇದು 1984ರಲ್ಲಿ ತೆರೆಕಂಡಿತ್ತು. ಅವರ 42ನೇ ಚಿತ್ರ ಬೆಂಕಿ ಬಿರುಗಾಳಿ, ಇದು 1984ರಲ್ಲಿ ತೆರೆಕಂಡಿತ್ತು. ಅವರ 43ನೇ ಚಿತ್ರ ಕಾಳಿಂಗ ಸರ್ಪ, 1984ರಲ್ಲಿ ತೆರೆಕಂಡಿತ್ತು. ಅವರ 44ನೇ ಚಿತ್ರ ಇಂದಿನ ಭಾರತ, 1984ರಲ್ಲಿ ತೆರೆಕಂಡಿತ್ತು. ಅವರ 45ನೇ ಚಿತ್ರ ಬೆದರು ಬೊಂಬೆ, 1984ರಲ್ಲಿ ತೆರೆಕಂಡಿತ್ತು. ಅವರ 46ನೇ ಚಿತ್ರ ಶಪಥ, ಇದು 1984ರಲ್ಲಿ ತೆರೆಕಂಡಿತ್ತು. ಅವರ 47ನೇ ಚಿತ್ರ ಪವಿತ್ರ ಪ್ರೇಮ, 1984ರಲ್ಲಿ ತೆರೆಕಂಡಿತ್ತು. ಅವರ 48ನೇ ಚಿತ್ರ ಆಕ್ಸಿಡೆಂಟ್, 1984ರಲ್ಲಿ ತೆರೆಕಂಡಿದ್ದು ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿ ಈ ಚಿತ್ರಕ್ಕೆ ದೊರಕಿತ್ತು. ಅವರ 49ನೇ ಚಿತ್ರ ಆಶಾ ಕಿರಣ, ಇದು 1984ರಲ್ಲಿ ತೆರೆಕಂಡಿತ್ತು. ಅವರ 50ನೇ ಚಿತ್ರ ಉತ್ಸವ್ ಹಿಂದಿ, ಇದು 1984ರಲ್ಲಿ ತೆರೆಕಂಡಿತ್ತು. ಅವರ 51ನೇ ಚಿತ್ರ ಮಕ್ಕಳಿರಲ್ಲವ ಮನೆ ತುಂಬ, 1984ರಲ್ಲಿ ತೆರೆಕಂಡಿತ್ತು.
ಅವರ 52ನೇ ಚಿತ್ರ ಅಪೂರ್ವ ಸಂಗಮ 1984ರಲ್ಲಿ ತೆರೆಕಂಡಿತ್ತು. ಅವರ 53ನೇ ಚಿತ್ರ ತಾಯಿ ಕನಸು ಇದು 1985ರಲ್ಲಿ ತೆರೆಕಂಡಿತ್ತು. ಅವರ 54ನೇ ಚಿತ್ರ ಪರಮೇಶಿ ಪ್ರೇಮ ಪ್ರಸಂಗ ಇದು 1985ರಲ್ಲಿ ತೆರೆಕಂಡಿತ್ತು. ಅವರ 55ನೇ ಚಿತ್ರ ಮಾನವ ದಾನವ 1985ರಲ್ಲಿ ತೆರೆಕಂಡಿತ್ತು. ಅವರ 56ನೇ ಚಿತ್ರ ಕಿಲಾಡಿ ಅಳಿಯ 1985ರಲ್ಲಿ ತೆರೆಕಂಡಿತ್ತು. ಅವರ 57ನೇ ಚಿತ್ರ ವಜ್ರಮುಷ್ಠಿ ಇದು 1985ರಲ್ಲಿ ತೆರೆಕಂಡಿತ್ತು. ಅವರ 58ನೇ ಚಿತ್ರ ಕರಿನಾಗ 1985ರಲ್ಲಿ ತೆರೆಕಂಡಿತ್ತು. ಅವರ 59ನೇ ಚಿತ್ರ ತಾಯಿಯೇ ನನ್ನ ದೇವರು 1986ರಲ್ಲಿ ತೆರೆಕಂಡಿತ್ತು. ಅವರ 60ನೇ ಚಿತ್ರ ನಾನಿನ್ನ ಪ್ರೀತಿಸುವೆ 1986ರಲ್ಲಿ ತೆರೆಕಂಡಿತ್ತು. ಅವರ 61ನೇ ಚಿತ್ರ ಅಗ್ನಿ ಪರೀಕ್ಷೆ 1986ರಲ್ಲಿ ತೆರೆಕಂಡಿತ್ತು. ಅವರ 62ನೇ ಚಿತ್ರ ರಸ್ತೆ ರಾಜ 1986ರಲ್ಲಿ ತೆರೆಕಂಡಿತ್ತು. ಅವರ 63ನೇ ಚಿತ್ರ ಸಂಸಾರದ ಗುಟ್ಟು 1986ರಲ್ಲಿ ತೆರೆಕಂಡಿತ್ತು. ಅವರ 64ನೇ ಚಿತ್ರ ತಾಯಿ ಇದು 1987ರಲ್ಲಿ ತೆರೆಕಂಡಿತ್ತು. ಅವರ 65ನೇ ಚಿತ್ರ ಈ ಬಂಧ ಅನುಬಂಧ 1987ರಲ್ಲಿ ತೆರೆಕಂಡಿತ್ತು. ಅವರ 66ನೇ ಚಿತ್ರ ಹುಲಿ ಹೆಬ್ಬುಲಿ ಇದು 1987ರಲ್ಲಿ ತೆರೆಕಂಡಿತ್ತು. ಅವರ 67ನೇ ಚಿತ್ರ ದಿಗ್ವಿಜಯ 1987ರಲ್ಲಿ ತೆರೆಕಂಡಿತ್ತು. ಅವರ 68ನೇ ಚಿತ್ರ ಲಾರಿ ಡ್ರೈವರ್ ಇದು 1987ರಲ್ಲಿ ತೆರೆಕಂಡಿತ್ತು. ಅವರ 69ನೇ ಚಿತ್ರ ಅಂತಿಮ ಘಟ್ಟ 1987ರಲ್ಲಿ ತೆರೆಕಂಡಿತ್ತು. ಅವರ 70ನೇ ಚಿತ್ರ ಒಂದು ಮುತ್ತಿನ ಕತೆ, ಈ ಚಿತ್ರವನ್ನು ಶಂಕರ್ ನಾಗ್ ಅವರು ನಿರ್ದೇಶಿಸಿದ್ದರು. ಅವರ 71ನೇ ಚಿತ್ರ ಶಕ್ತಿ ಇದು 1988ರಲ್ಲಿ ತೆರೆಕಂಡಿತ್ತು. ಅವರ 72ನೇ ಚಿತ್ರ ಸಾಂಗ್ಲಿಯಾನ ಇದು 1988ರಲ್ಲಿ ತೆರೆಕಂಡಿತ್ತು. ಅವರ 73ನೇ ಚಿತ್ರ ಧರ್ಮಾತ್ಮ ಇದು 1988ರಲ್ಲಿ ತೆರೆಕಂಡಿತ್ತು. ಅವರ 74ನೇ ಚಿತ್ರ ಮಿಥಿಲಿಯ ಸೀತೆಯರು ಇದು 1988ರಲ್ಲಿ ತೆರೆಕಂಡಿತ್ತು. ಅವರ 75ನೇ ಚಿತ್ರ ತರ್ಕ ಇದು 1989ರಲ್ಲಿ ತೆರೆಕಂಡಿತ್ತು. ಅವರ 76ನೇ ಚಿತ್ರ ಮಹಾಯುದ್ಧ ಇದು 1989ರಲ್ಲಿ ತೆರೆಕಂಡಿತ್ತು. ಅವರ 77ನೇ ಚಿತ್ರ ಅಂತಿಂತ ಗಂಡು ನಾನಲ್ಲ 1989ರಲ್ಲಿ ತೆರೆಕಂಡಿತ್ತು. ಅವರ 78ನೇ ಚಿತ್ರ CBI ಶಂಕರ್ ಇದು 1989ರಲ್ಲಿ ತೆರೆಕಂಡಿತ್ತು. ಅವರ 79ನೇ ಚಿತ್ರ ಇದು ಸಾಧ್ಯ ಇದು 1989ರಲ್ಲಿ ತೆರೆಕಂಡಿತ್ತು. ಅವರ 80ನೇ ಚಿತ್ರ ರಾಜಸಿಂಹ ಇದು 1989ರಲ್ಲಿ ತೆರೆಕಂಡಿತ್ತು. ಅವರ 81ನೇ ಚಿತ್ರ ಜಯಭೇರಿ ಇದು 1989ರಲ್ಲಿ ತೆರೆಕಂಡಿತ್ತು. ಅವರ 82ನೇ ಚಿತ್ರ ನರಸಿಂಹ ಇದು 1989ರಲ್ಲಿ ತೆರೆಕಂಡಿತ್ತು. ಅವರ 83ನೇ ಚಿತ್ರ SP ಸಾಂಗ್ಲಿಯಾನ ಪಾರ್ಟ್ 2 ಇದು 1990ರಲ್ಲಿ ತೆರೆಕಂಡಿತ್ತು. ಅವರ 84ನೇ ಚಿತ್ರ ರಾಮರಾಜ್ಯದಲ್ಲಿ ರಾಕ್ಷಸರು ಇದು 1990ರಲ್ಲಿ ತೆರೆಕಂಡಿತ್ತು. ಅವರ 85ನೇ ಚಿತ್ರ ಮಹೇಶ್ವರ ಇದು 1990ರಲ್ಲಿ ತೆರೆಕಂಡಿತ್ತು. ಅವರ 86ನೇ ಚಿತ್ರ ತ್ರಿನೇತ್ರ 1990ರಲ್ಲಿ ತೆರೆಕಂಡಿತ್ತು. ಅವರ 87ನೇ ಚಿತ್ರ ಆವೇಶ 1990ರಲ್ಲಿ ತೆರೆಕಂಡಿತ್ತು. ಅವರ 88ನೇ ಚಿತ್ರ ಹೊಸ ಜೀವನ 1990ರಲ್ಲಿ ತೆರೆಕಂಡಿತ್ತು. ಅವರ 89ನೆಯ ಚಿತ್ರ ಹಳ್ಳಿಯ ಸುರಾಸುರರು 1990ರಲ್ಲಿ ತೆರೆಕಂಡಿತ್ತು. ಅವರ 90ನೇ ಚಿತ್ರ ಭಲೆ ಚತುರ ಇದು 1990ರಲ್ಲಿ ತೆರೆಕಂಡಿತ್ತು. ಅವರ 91ನೇ ಚಿತ್ರ ಆಟ ಬೊಂಬಾಟ 1990ರಲ್ಲಿ ತೆರೆಕಂಡಿತ್ತು. ಅವರ 92ನೇ ಚಿತ್ರ ನಿಗೂಢ ರಹಸ್ಯ 1990ರಲ್ಲಿ ತೆರೆಕಂಡಿತ್ತು. ಅದು 1990 ಸೆಪ್ಟೆಂಬರ್ 30ರ ದಿನ. ಶಂಕರ್ ನಾಗ್ ಅವರದ್ದು ಬಿಡುವಿಲ್ಲದ ಮಿಂಚಿನ ಓಟದ ಬದುಕು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಸಾಧನೆ ಮಾಡಿದ ಶಂಕರ್ ನಾಗ್ 1990 ಸೆಪ್ಟೆಂಬರ್ 30ರ ಬೆಳಗ್ಗೆ ಜೋಕುಮಾರ ಸ್ವಾಮಿ ಚಿತ್ರದ ಶೂಟಿಂಗ್ಗಾಗಿ ಪತ್ನಿ ಮತ್ತು ಮಗಳು ಕಾವ್ಯ ಜೊತೆ ಕಾರಿನಲ್ಲಿ ಹೋಗುವಾಗ ದಾವಣಗೆರೆ ಹೊರವಲಯದ ಬಳಿ ಅಪಘಾತಕ್ಕೀಡಾಗಿ ನಿಧನರಾದರು. ಶಂಕರ್ ನಾಗ್ ಅವರು ತೀರಿಕೊಂಡ ಬಳಿಕ ರಿಲೀಸ್ ಆದ ಚಿತ್ರಗಳು. ಅವರ 93ನೇ ಚಿತ್ರ ನಕ್ಕಳ ರಾಜಕುಮಾರಿ 1991 ಗೆಸ್ಟ್ ಅಪಿಯರೆನ್ಸ್. 94ನೇ ಚಿತ್ರ ಪುಂಡ ಪ್ರಚಂಡ 1991ರಲ್ಲಿ ರಿಲೀಸ್ ಆಗಿತ್ತು. 95ನೇ ಚಿತ್ರ ಸುಂದರಕಾಂಡ 1991ರಲ್ಲಿ ತೆರೆಕಂಡಿತ್ತು. 96ನೇ ಚಿತ್ರ ನಾಗಿಣಿ 1991ರಲ್ಲಿ ತೆರೆಕಂಡಿತ್ತು. 97ನೇ ಚಿತ್ರ ಪ್ರಾಣ ಸ್ನೇಹಿತ 1992ರಲ್ಲಿ ತೆರೆಕಂಡಿತ್ತು. ನೀವು ಕೂಡ ಶಂಕರ್ ನಾಗ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ ಚಿತ್ರ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.
ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.